TMC ಅಷ್ಟೇ ಅವರು ಮ್ಯಾಕ್ಸಿಮಮ್ ಉಪಯೋಗ ಮಾಡ್ಕೋಬಹುದು. ಅದರಿಂದ ಬೆಳಗಾವಿಯ ಜನ ಇದ್ರ ಬಗ್ಗೆ ಏನು ಯಾವುದೇ ಅಪೋಸ್ ಮಾಡಬಾರ್ದು, ಚಿಂತೆ ಮಾಡಬಾರ್ದು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್, ಇಟ್ಸ್ ಅನ್ಫಾರ್ಚುನೇಟ್ that district administration do not know the digging of the agricultural lands or any land which is within the revenue jurisdiction of Belagavi district. ಜಿಲ್ಲಾ ಆಡಳಿತ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇರಲ್ಲ. ಇದು ಮೇಲ್ನೋಟಕ್ಕೆ ಸುಳ್ಳು ಅನಿಸ್ತದೆ, ಮೇಲ್ನೋಟಕ್ಕೆ ಸುಳ್ಳು ಅನಿಸ್ತದೆ. ಯಾಕಂದ್ರೆ ಯಾವುದೇ ಗ್ರಾಮ ಲೆಕ್ಕಾಧಿಕಾರಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗೆ, ಆ ಜೂರಿಸ್ಡಿಕ್ಷನಲ್ ತಹಸೀಲ್ದಾರ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಡೆಪ್ಟಿ ಕಮಿಷನರ್ಗೆ ಗುರುತಿಂದ ಯಾವುದೇ ಪ್ರೊಜೆಕ್ಟ್ಗೆ ನೆಲದಿಂದ ಸರ್ಫೇಸ್ ಆಫ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ನಲ್ಲಿ ಕ್ಲಿಯರ್ ಪ್ರೊವಿಷನ್ ಇದೆ. ಡಾಕ್ಟರ್ ರಾಜಶೇಖರ್ ಸರ್, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ನಲ್ಲಿ ಕ್ಲಿಯರ್ ಪ್ರೊವಿಷನ್ ಇದೆ. ಈಗ ಹೋಲ್ಡರ್ ಆಫ್ ದ ಲ್ಯಾಂಡ್, ಆ ಜಮೀನಿನ ಮಾಲಕ ರಿಜಿಸ್ಟರ್ ಮಾಡಿದ್ರೆ they have to obtain necessary permission of that district magistrate. ಟ್ಯಾಂಜಿಬಲ್ ರೆಜಿಸ್ಟೆನ್ಸ್ ಅಂತ ನಾವು ಅಂದ್ರೆ ಬಡಿಬೇಕಂತ. ಈಗ ಅವರೇನು ಕೈಗಾರಿಕೆ ಸಚಿವರಿಗೆ ಎಪಿ ಪಾಟೀಲ್ ಅವರಿಗೆ ನ್ಯಾಯಾಧೀಶರು ಆ ಥರ ಅವರು ಕೊಟ್ಟಂತ ಈ ನಂಬರ್ಗಳು ನಾವು ಇರಿಗೇಷನ್ ಅಲೋಕೇಶನ್ ಇರ್ಬೋದು, ಕೃಷಿ ಸಂಬಂಧಪಟ್ಟ ಅಲೋಕೇಶನ್ ಇರ್ಬೋದು, ಕುಡಿಯುವ ನೀರಿನ